ಯವ್ವ ಯಾಕೆ ಬಿ ಇಲ್ಲೇ ಕರ್ಕೊಂಬಂದಿ? ಏನ್ ಮಾತಾಡ್ಬೇಕು? ಹ್ಞೂ ಬೇವ, ನಾವಿಲ್ಲಿ 3 ಮಂದಿ ಕುಂತ್ರೆ ಅವ್ರಿಗೆ ಅನುಮಾನ ಬರಂಗಿಲ್ಲನ ಏನು ಮಾತಾಡ್ತಾರೆ ಇವರು ಅಂತೇಳಿ. ಏ ಹಂಗಲ್ಲ ಬಾಡ್ಯ. ಯವ್ವ 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 ಯವ್ವ, ಇದೇನು ಕುಬೇರನ ಖಜಾನೆನ ಐತೆ ನಾ ಇಲ್ಲಿ. ಹಾ, ಏನ್ ಹೇಳಕತ್ತೀವಿ? ಹ್ಞೂನ್ಲ ಆಗಲ್ಲಗ. ಏನು ಹೇಳಕತ್ತೀವಿ ಯವ್ವ? ಕರೆ ಒಂದ್ರ ನೋಡಿದೆ. ಕನಸು ಗಿನ್ಸ್ಕೊಂಡು ಏನ್ ಬೇ? ಇಲ್ಲಲ್ಲ, ನಿಜವಾಗೂ ನೋಡಿ ಒಂದು ಕ್ಷಣ ನಾನು ನಾನೇ ಆಗಿದ್ದಿಲ್ಲ. ಹಂಗಾಗ್ಬಿಟ್ಟಿತ್ತು ಗೊತ್ತನ. ಈ ಈ ಹೆಂಗಾರ ಮಾಡಿ ನಾ ಈ ಖಜಾನೆ ನಮದ್ ಮಾಡ್ಕೊಂಡ್ರೆ ಹೆಂಗಿರತ್ಲ. ಅದೇನ್ ಬೇವ? ನೋಡು ಮಗನೇ, ನಾವಿಲ್ಲಿ ಎಷ್ಟು ದಿವಸ ಇದ್ರು ಇದು ನಮ್ದಾಗುತ್ತಾನ? ಇಲ್ಲ, ಯಾವತ್ತಿದ್ರು ಇದು ಅವ್ರದ ಮನಿ. ನಾವೇನಿಲ್ಲಿ ತಿಂದು ಉಂಡಿರಾಕ. ನಾಳೆ ನಿನಗೊಂದು ನೌಕರಿ ಅದು ಇದಾದ್ರೆ ನಾಳೆ ಬರ್ಬರ್ತಿ ಏನು ಮಾಡ್ತಾನೆ ನಿಮ್ಮ ಮಾವ, ಒಂದು ಬೇರೆ ಮನಿ ಮಾಡಿ ಇರು ನಿಮ್ಮ ಪಾಡಿ ನೀವು ಅಂತ ಬಿಡ್ತಾನೆ. ಯಾವತ್ತಾದ್ರೂ ಇದು ನಮ್ದಾಗಲ್ಲ. ಏನು ಮಾಡ್ಬೇಕಂದ್ರೆ ಅದಷ್ಟು ನಿಧಿ ಏನೈತೆ ಬಂಗಾರ ಅದಷ್ಟು ನಮ್ಮ ಮಾಡ್ಕೋಬೇಕು. ಹೆಂಗಾರ ಮಾಡಿ ನಾವು ತೊಗೊಂಡು ಎಲ್ಲಿಂದ ಸುಮ್ಮ ಪಾರಾದ್ರೆ ಎಲ್ಲರ ಒಂದು ಕಡೆ ಜೀವನ ಮಾಡ್ಬೋದು. ಇಲ್ಲ ನಮ್ಗೆ ಸಾಕು ಅನ್ನಂಗಿರುತ್ತೆ. ಏನೋ ಮಾಡ್ಬೇಕಲ್ಲ ಯವ್ವ. ಅದು ಹೆಂಗೆ ಸಾಧ್ಯವೇ? ಸಾಧ್ಯ ಐತಿ, ಯಾಕೆ ಸಾಧ್ಯ ಇಲ್ಲ? ಹೆಂಗಾರ ಮಾಡ್ಬೇಕಲ್ಲ, ಹೆಂಗಾರ ಮಾಡಂಗ ಲೂಟಿ ಮಾಡ್ಬೇಕು. ಆತವ, ನೀ ಇಷ್ಟು ಧೈರ್ಯ ಕೊಟ್ಟಿ ಅಂದ್ರೆ ಮಾಡೇ ಬಿಡೋಣ. ಅದೇನ್ ನೋಡೋದಲ್ಲ, ನಮ್ಗಿಂತ ಏನು ಹುಟ್ಟಿದ್ದ ಮುಂದೆ ಹುಟ್ಟಿದ್ದ. ಆಯ್ತು, 3 ಮಂದಿ ಸಮಯ ನೋಡಿ ಹೊಂಚಾಕಿ ಏನಾದ್ರೂ ಮಾಡೋಣ. ಆದ್ರೆ ಈ ವಿಚಾರ ಯಾರಿಗೂ ಗೊತ್ತಾಗ್ಬಾರ್ದ. ಹಂಗೆ ನೋಡು, ಕಳುವು ಮಾಡಿದ್ರು ನಾವು ಮಾಡಿ ಒಂದು ಗೊತ್ತಾಗ್ಬಾರ್ದು. ಯಾರೋ ಇಲ್ಲಿ ಬೇರೆದವ್ರು ಬಂದು ತೊಗೊಂಡು ಅನ್ಸಿರ್ಬೇಕು ಹೊರತು ನಮ್ಮ ಮ್ಯಾಗ ಮಾತ್ರ ಬರಬಾರ್ದ ಅದು. ಅದ್ರ ಚಿಂತೆ ಬಿಡವ, ನಾನು ಅದಕ್ಕೆ ಪ್ಲಾನ್ ಹಾಕ್ತೇನೆ. ಓಹೋ, ಏನ ಅತ್ತಿ ಮಕ್ಕಳದೇನೋ ಮೀಟಿಂಗ್ ನಡ್ಬಿಟ್ಟೈತಿ. ಏ ಬಾರ ಅರವಿಂದ, ಏನು ಮೀಟಿಂಗ್ ಮಾಡೋಣ ಯಪ್ಪ. ಆರಾಮ್ ತಣ್ಣಗ ಹುಲ್ಲು ತಣ್ಣಗ ಅನಿಸ್ತಪ್ಪ ಜೀವಕ್ಕೆ ಕೊಟ್ಟು ನಾಲ್ಕು ಬಂದು ಕುಂತ್ನೆ. ನಾನೇನು ನನ್ನ ಮಕ್ಳು ಬಂದು ಕುಂತು ಹಂಗೆ ಮಾತಾಡ್ಕೊಂಡು ಕುಂತಿದ್ದೆ. ಬಾ, ಎಷ್ಟು ಚಂದ ಎಷ್ಟು ತಣ್ಣಗ ಅನ್ಸತ್ತೆ ನೋಡಿ ಹೊರ ಗಾಳಿಗೆ. ಅತ್ತಿ, ಅದಕ್ಕೆ ಫುಲ್ ಎಲ್ಲ ಹುಲ್ಲು ಹಾಕ್ಸ್ಬಿಟ್ಟಿನಿ. ಯಾವಾಗ ಇಲ್ಲಿ ಹುಡ್ರಿಗೆ ಆಟಾಡಕ ಕುಂದ್ರಾಕ ನಿಂದ್ರಾಕ, ಆಮೇಲೆ ಹಚ್ಚಂದು ಕಣ್ಣಿಲ್ ನೋಡಿದ್ರೆ ಮನಸ್ಸಿಗೆ ಹಿತ ಅನ್ಸುತ್ತೆ. ಅದಕ್ಕೆ ಹಾಕ್ಸಿರೋದು. ಅಂದಂಗ ಏನಾರ ತಿಂದಿರಿಲ್ಲ, ಚಾಪ ಕುಡಿದಿರಿಲ್ಲ? ಹ್ಞೂನಪ್ಪ, ಎಲ್ಲ ಮುಗೀತು. ಇನ್ನೇನು ನೀನು ಬಂದಿದ್ದಿಲ್ಲ, ಆಕಿನೂ ಏನೋ ಮಾಡತ್ತಿದ್ಲು. ನಮ್ದರ ಏನೈತಿ ಮನ್ಯಾಗ ಆಳ ಕಾಳು ಸುಮ್ಮನೆ ಹೊರ ಕುಂತಿದ್ವಿ ನೋಡಿ ಅದಕ್ಕೆ. ಹೌದಾ? ಅದ ನಾನು ಈಗ ಒಳಗೆ ಹೋದೆ, ಆಫೀಸ್ಲಿಂದ ಬಂದು ಈಕಿನ ಕೇಳಿದೆ ಪವಿತ್ರನ ಎಲ್ಲದಾರ ಅಂತಂದು. ಆಕೆ ಒಳಗೆಲ್ಲ ನೋಡಿಲ್ಲಪ್ಪ. ಹಂಗ ಮಾತಾಡ್ಕೊಂಡು ಹೊರಗದಾರ ಅಂತ ಇಬ್ರು ಸೇರಿ ಬಂದ್ವಿ ನೋಡಿ ಈಗ. ಸರಿ ನೀವು ಮಾತಾಡ್ಕೊಂಡು ಕುಂದ್ರಿ, ನಾವು ಸ್ವಲ್ಪ ಡ್ರೆಸ್ ಚೇಂಜ್ ಮಾಡಿ ಮಕ್ಕ ತಗೊಂಡು ಒಟ್ಟು ಚಾಪ ಕೊಡು ಬರ್ತೀನಿ. ನಾನು ಇಲ್ಲೇ ಬರ್ತೀನಿ. ಚಿಕ್ಕಮ್ಮರ, ನಿಮಗೂ ಏನಾರು ಚಾಪ ಕಳಿಸ್ಲಿರಿ? ಹ್ಞೂನವ, 3 ಮಂದಿಗೆ ಒಂಚೂರು ಚಾ ಕಳಿಸ್ಬಿಡು. ಹಂಗಿದ್ರೆ ತಣ್ಣನೆ ಐತೆ, ಒಟ್ಟಿಗೆ ಕುತ್ಕೊಂಡು ಚಾ ಕುಡಿದ್ರೆ ಮಸ್ತ್ ಮಜಾ ಅನ್ಸುತ್ತೆ. ಒಂಚೂರ ಬಜ್ಜಿ ಏನಾರ ಮಿರ್ಚಿ ಹಾಕಕ್ಕೆ ಹೇಳೋಟ್ಟು. ಎಲ್ಲರೂ ಈಗ ಹೆಂಗೋ ಚಾ ಕುಡಿಯೋ ಟೈಮ್ ಅಲ್ಲ, ಕುತ್ಕೊಂಡಿರ್ತೀನಿ ಚಾ ಕುಡ್ಕೊಂತ ತಿಂದ್ರೆ ಇನ್ನೂ ಚಲೋ ಇರುತ್ತೆ. ಹೌದಾ ಪವಿತ್ರ? ಚೆನ್ನಮ್ಮಜ್ಜಿಗೆ ಹೇಳು, ಗಿರ್ಮಿಟ್ಟು ಒಂಚೂರು ಬಜ್ಜಿ ಇಲ್ಲ ಮಿರ್ಚಿ ಹಾಕನ್ ಮಸ್ತ್ ಮಜಾ ಇರುತ್ತೆ. ಎಲ್ಲರೂ ಇಲ್ಲೇ ಹುಲ್ಲ ಆರಾಮ್ ಕುತ್ಕೊಂಡು ಮಾತಾಡ್ಕೊಂತ ತಿನ್ನಕ್ ಬರುತ್ತೆ. ಆಯ್ತು ತಗೋರಿ. ಸರಿ ಐತಿ, ನಾನು ಮಕ್ಕ ತಗೊಂಡು ಬಂದ ಬಿಡ್ತೀನಿ. ನೋಡ್ಲಾ, ನಾ ಹೇಳಿ ನೆನ್ಪಿಟ್ಕೋ. ಯಪ್ಪ ನಮಗೆ ಏನಾರ ಅದು ಸಿಕ್ಕಿಬಿಟ್ರೆ ಅವಿಷ್ಟು ನಾ ಏನು ಹೇಳಿ. ಮತ್ತು ನಮ್ಮನ್ನ ಹಿಡ್ದಾರ ಇಲ್ಲ ಬಿಡು. ಇದೇನು ಇದ್ರ 10ರಷ್ಟು ಮನೆ ಕಟ್ಬೋದು, 10ರಷ್ಟು ಬಂಗಲೆ ಏನು ಬೇಕಾದ್ ತೊಗೋಬೋದು. ಹಂಗೈತಿ ಗೊತ್ತಂದ್ಲ ಮಗನ. ಆತು ಬಿಡವ, ನೀ ಇಷ್ಟು ಹೇಳಿ ಅಲ್ಲ. ಸ್ಕೆಚ್ ಹಾಕ್ತೇನೆ. ಏಯ್ ಪವಿತ್ರ, ಏನ್ರಿ ಚಿಕ್ಕಮ್ಮರ? ಅಲ್ಲ, ಏನ್ ಮನ್ಯಾಗ ಕೆಲಸ ಸತ್ತಾರ ಏನ? ಅಲ್ಲ, ಬೆಳಕರದ ಇಷ್ಟೊತ್ತಾಗೈತಿ, ಇನ್ನ ಅಂಗಳ ಕಸ ಹೊಡೆದಿಲ್ಲ, ರಂಗೋಲಿ ಹಾಕಿಲ್ಲ, ಮನ್ಯಾಗಿನ ಏನೇನಿಲ್ಲ. ಇಷ್ಟೊತ್ತಾತ ನನಗಿನ ಚಾ ತಂದು ಕೊಟ್ಟಿಲ್ಲ. ಎಲ್ಲ ಆಕೆ ಚೆನ್ನಮ್ಮ, ಆಕೆ ಹೋಗ್ಬಿಡು. ಆಕಿಗೆ ಬಡ ಅದೆಲ್ಲ ಕಸ ಹೊಡೆದೆಲ್ಲ ಸಿಕ್ಕಿಲ್ಲ. ಒಟ್ಟು ಚಾ ಮಾಡ್ಕೊಂಡು ತೊಗೊಂಬಂದು ಕೊಡಕ್ ಬರಲ್ಲ ನಿನಗ? ಮನೆ ಗಿರ ಮನುಷ್ಯ ಆಗಿನ ಅಂತ ಗೊತ್ತಾಗಿಲ್ಲ ನಿನಗ? ಬುದ್ಧಿ ಎಲ್ಲಿಟ್ಟಿದೆ? ಸುಮ್ಮನೆ ಹೋಗ. ಏನಂಗ್ ಬಿಳಿ ನೋಡ್ಕೊಂಡು ತಿಂತಿಯಲ್ಲ, ಹೋಗಿ ಚಾ ಮಾಡ್ಕೊಂಡು ಹೋಗ. ಆತ್ರಿ ಚಿಕ್ಕಮ್ಮರ, ತಂದೆ. ಬರೀ ಚಾ ಅಷ್ಟೇ ತರಬೇಡ. ನನಗೆ ಚಾ ಕುಡಿದ್ರೆ ಮುಂಜಾನೆ ಖಾಲಿ ಹೊಟ್ಟೆಲೆ ಪಿತ್ತಾಗತ್ತೆ. ಒಟ್ಟು ಬಿಸ್ಕಿಟ್ ಬ್ರೆಡ್ ಏನಾರ ತೋಲ ತೊಗೊಂಬವನ. ತರ್ತೀನಿ. ಅಲ್ಲ ಬರೀ ತರ್ತೀನಿ ಅಂತ ಹೇಳ. ನನಗೆ ಒಬ್ಬಕ್ಕಿಗಲ್ಲ. ಅಲ್ಲಿ ನನ್ನ ಮಗನೂ ಎದ್ದಾಳ, ನನ್ನ ಮಗಳು ಎದ್ದಾಳ. ನಿನ್ ಗಂಡನ ಎದ್ದಿದ್ದಂಗಲ್ಲ ಬಾಯ ಬದುಕು ಏನಾರ ಐತೆ ನಿನಗ? 3 ಬರೇ ಕುಂದ್ರದ ನನ್ನ ಮಗಳು ಹೇಳ್ಕೊಂಡು ಆ ಹುಡುಗಿನ ಅದ್ರ ಪಾಡಿ ಹೇಳ್ಬಿಟ್ಟು ಅದ್ರ ಆಡ್ತಿರ್ತೈತೆ, ಅದನ್ನ ಹೇಳ್ಕೊಂಡು ಕುಂದ್ರದೇನೆ. ಮನೆಗೆ ಆಳ ಕಾಳದಾರ ಅಂದ್ರೆ ಇನ್ನು ನೀನ್ ಕೈ ಮುಟ್ಟ ಮಾಡ್ಬಾರ್ದಂತ ಏನಾರ ಐತೇನೆ? ಒಟ್ಟು ಹೆಣ್ಮಕ್ಳು ಕೈ ಮುಟ್ಟ ಎಲ್ಲ ಮಾಡ್ಬೇಕು. ಮನ್ಯಾಗ ಲಕ್ಷ್ಮಿ ಇದ್ದಂಗ. ಹಿಂಗಾದ್ರೆ ಹೆಂಗ? ಹೋಗೋಗ. ಆತ್ರಿ, ನಮಸ್ಕಾರ ರೀ. ನೋಡ್ರಿ, ನಂಗೊಂದು ಕಮೆಂಟ್ ಹಾಕ್ಯಾರ ಒಬ್ರು. ಈ ಥರ ಇಷ್ಟಕ್ಕೊಂದ ಬೆಳ್ಳಿ ಬಂಗಾರ ಎಲ್ಲರ ಇರುತ್ತೇನೋ, ನಾಟಕ ಮಾಡಬೇಡ್ರಿ ಅಂತೇಳಿ ಒಬ್ರು ನನಗೆ ಕಮೆಂಟ್ ಹಾಕ್ಯಾರಿ. ನೋಡ್ರಿ, ದಯವಿಟ್ಟು ನಾಟಕ ಮಾಡೋದು ಇಂಥ ವರ್ಡ್ಸ್ ಎಲ್ಲ ಸ್ವಲ್ಪ ಇವು ಕಮೆಂಟ್ನಾಗ ಬೇಸ್ ಅನ್ಸಂಗಿಲ್ರಿ. ಯಾಕಂದ್ರೆ ನಾವು ಒಂದು ಸ್ಟೋರಿ ಅಂತ ಮಾಡ್ತಿರ್ತೀವಿ. ಸ್ಟೋರಿ ಒಳಗೆ ಏನು ಬೇಕಾದರೂ ಆಗೋದು, ಏನು ಬೇಕಾದರೂ ನಡಿಬೋದು. ಆದರೆ ಅದು ಮನೋರಂಜನೆಗೋಸ್ಕರ ಅಷ್ಟೇ, ನಿಮಗೋಸ್ಕರ ನಿಮಗೆ ಮನೋರಂಜನೆ ಅಂತ ಮಾಡ್ತೀವಿ. ಆಮೇಲೆ ಈ ಥರ ಕಾಮೆಂಟ್ ಮಾಡಿದ್ರೆ ನಮಗೂ ಒಂಥರ ಮನಸ್ಸು ಬೇಜಾರಾಗುತ್ತೆ. ಈಗ ನಿಮಗೆ ಮೋಟಿವೇಶನ್ ಮಾಡಂಗಿರ್ಬೇಕು ನಿಮ್ಮ ಕಾಮೆಂಟ್. ಅವಾಗ ನಮ್ಗೆ ಖುಷಿ ಬರಬೇಕು. ನಮ್ಗೆ ಮತ್ತೆ ಇವರು ನಮ್ಮ ಪ್ರೇಕ್ಷಕರು ಇಷ್ಟು ಚಂದ ನಮ್ಮ ಖುಷಿ ಪಟ್ಟು ನೋಡ್ತಾರಲ್ಲ, ನಾವು ಇನ್ನೂ ಹೊಸ ಟೈಪ್ ಕ್ರಿಯೇಟ್ ಮಾಡಿ ನಾವು ಒಂದು ಸ್ಟೋರಿ ಅಂತ ಮಾಡಿ ಹಾಕ್ಬೇಕಲ್ಲ ಅಂತ ನಮಗೊಂಥರ ಖುಷಿ ಅನಿಸ್ಬೇಕು. ಅದು ಬಿಟ್ಟು ಇದನ್ನು ಈ ಥರ ಮಾಡಿದ್ರೆ ನಮ್ಗೆ ಬೇಜಾರಾಗಲ್ಲನ್ರಿ. ನಿಮ್ಗೆ ಯಾರು ಈ ವರ್ಡ್ ಯೂಸ್ ಮಾಡಿದ್ರೆ ನೀವು ಸುಮ್ಮನೆ ಇರ್ತೀರಾ, ನಿಮಗೆ ಬೇಜಾರಾಗತ್ತಿಲ್ಲ. ಆಮೇಲೆ ಮೇಲೋತಿ ಕಾಮೆಂಟ್ ಮಾಡಿದವರಿಗೆ ಬಹುಶಃ ಗೊತ್ತೇ ಇಲ್ಲ ಅನ್ಸುತ್ತೆ. ದೊಡ್ಡ ದೊಡ್ಡ ರಾಜಕಾರಣಿಗಳ ಮನೆಯೊಳಗೆ ಇದ್ರ 10ರಷ್ಟು ಇರುತ್ತೆ. ಯಾಕ್ರಿ ಜನಾರ್ದನ್ ರೆಡ್ಡಿ ಇದು ಗೊತ್ತಿಲ್ಲ, ಇಲ್ಲೇ ಬಳ್ಳಾರಾಗ, ದೂರ ಬೇಡ, ಇಲ್ಲೇ ಬಳ್ಳಾರಾಗ ಅವ್ರ ಮನೆಗೆ ಇದ್ರ 10ರಷ್ಟು ಇತ್ತು. ಈಗ ನೋಡಿದ್ರೆ ಯಾರೋ ಸೀರೆ ಮಾಡಿಸ್ಕೊಂತಾರೆ ಬಂಗಾರದೊಳಗೆ, ಶರ್ಟ್ ಮಾಡಿಸ್ಕೊಂತಾರೆ, ಕಾರ್ ಮಾಡಿಸ್ಕೊಂತಾರೆ, ಸಾಲದಕ್ಕೆ ಪೈಕೇನಿ ಬಂಗಾರದ ಮಾಡಿಸ್ಕೊಂತಾರಲ್ರಿ. ಮತ್ತೆ ಇದ್ರ ಮುಂದೆ ಇದೆಲ್ಲ ಯಾವ ದೊಡ್ಡ ಲೆಕ್ಕ ರೀ?
ಹೌದಿಲ್ಲ, ದಯವಿಟ್ಟು ಅವರಿಗೆ ಗೊತ್ತಿಲ್ಲ ಅನ್ಸುತ್ತೆ ಪಾಪ. ಇನ್ನೊಮ್ಮೆ ಈ ಥರ ಕಮೆಂಟ್ ಮಾಡಿಬಿಡ್ರಿ ಯಾರು, ಯಾಕಂದ್ರೆ ಇವು ಕಮೆಂಟ್ ಮಾಡೋಕ್ಕೂ ಮುಂಚೆಗೆ ವಿಚಾರ ಮಾಡ್ಬೇಕು ಇನ್ನೊಬ್ಬರ ಮನಸ್ಸಿಗೆ ಹರ್ಟ್ ಆಗುತ್ತಾ ಅಂಥೇಳಿ. ಇಲ್ಲಿ ಬಿಡ್ರಿ ಹೋಲಿ. ದಯವಿಟ್ಟು ಯಾರ್ಯಾರು ನಮ್ಮ ಚಾನಲ್ ಹೊಸದಾಗಿ ನೋಡಕತ್ತಿರಲ್ಲ ಎಲ್ಲರೂ ಸಬ್ಸ್ಕ್ರೈಬರ್ ಮಾಡಿಕೊಂಡು ಸಬ್ಸ್ಕ್ರೈಬರ್ ಮಾಡಿರಿ, ಆಮೇಲೆ ಕಮೆಂಟ್ ಮಾಡಿರಿ, ನಮಗೆ ಪ್ರೋತ್ಸಾಹ ಇರೋ ಥರ ಕಮೆಂಟ್ ಮಾಡಿರಿ, ಮತ್ತು ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿರಿ. ಆ ಚೆನ್ನಿ ಗಂಡು ಏನು ಮಾಡಕತ್ತಾನ ಹೊರಗೆ ನೋಡ್ತೀನಿ ತಡಿ. ಎಲ್ಲ ಅವನು ಆರಾಮ ಚಳಿ ಐತಂತ ಕುಂತ್ಬಿಟ್ಟಾನ ಏನ. ಅಮ್ಮರೇ, ಹಾಂ ಚೆನ್ನಮ್ಮಜ್ಜಿ, ಚಾ ಡಬ್ರಿ ಕೊಡವ, ಒಟ್ಟು ಚಾ ಮಾಡ್ತೀನಿ. ಅಮ್ಮವ್ರೆ, ನಾನೆಲ್ಲ ಕೇಳಿಸ್ಕೊಂಡೆ. ಅಲ್ರಿ ಅಮ್ಮಾರ, ಇದೇನ್ರಿ ಇದು ರಾಣಿ ಹಂಗಿದ್ದರು ನೀವು ಚಾ ಮಾಡಿಕೊಡ್ಬೇಕಾ? ಅಲ್ಲ, ಅಪ್ಪವ್ರಷ್ಟೆಲ್ಲ ಕಷ್ಟಪಟ್ಟು ದುಡಿದು ನನ್ನ ಹೆಂಡತಿ ಮಕ್ಕಳು ರಾಣಿಗತ್ತೆ ಚಂದಾಗಿರಲಿ ಅಂತಂದು ಅಷ್ಟು ನಿಮ್ಮನ್ನು ಕಣ್ಣಾರೆಪ್ಪಿ ಇಟ್ಕೊಂಡಂಗೆ ನೋಡ್ಕೊಳಕತ್ತಾರ. ಆದರೆ ಇವ್ರು ಬಂದು ನಿಮಗೆ ಹೆಂಗೆ ಬೇಕಂಗೆ ಮಾತಾಡ್ತಾರಲ್ಲ. ಬಹುಶಃ ನಿಮ್ಮ ಅತ್ತಿಗೆ ಏನಾರ ಬದುಕಿದ್ರು ಅವರು ಹಿಂಗೆ ಥರ ಮಾತಾಡ್ತಿದ್ದಿಲ್ಲ ಅನ್ಸುತ್ತೆ. ಯಾಕಂದ್ರೆ ಇಂಥ ಬಂಗಾರದಂಥ ಸೊಸಿ, ಅಂಥ ಒಂದು ಮುದ್ದು ಮೊಮ್ಮಗಳು ಮನಸ್ಸು ನುಸಕ್ಕೆ ಮನಸ್ಸ ಬರ್ತಿದ್ದಿಲ್ಲ ಅನ್ಸುತ್ತೆ. ಆದರೆ ಇವರು ಯಾರು ಏನು ನಿಮ್ಗೆ ಅಲ್ಲ ಸಂಬಂಧಿಕರು ಹೌದು ಬಿಡು, ಆದರೆ ಈ ಥರನ ನನಗೆ ಯಾಕೋ ಈ ಮಾತು ಬೇಜಾರಾಗತ್ತೈತ್ರಿ. ನಮಗೆ ಬಿಡ್ರಿ ಹೋಗ್ಲಿ, ನಾವು ದುಡ್ಕೊಂತಿದ್ದವರು ಅಂತಾರ ಅನಿಸ್ಕೊಂತೀವಿ. ನಿಮಗೆ ಅಂದಿದ್ದಂಗೆ ಯಾಕೋ ಭಾಳ ಬೇಜಾರಾತ್ರಿ ಅಮ್ಮರ. ನೀವು ಯಾಕೆ ಅವ್ರು ಅಂದದ್ದು ಸುಮ್ಮನೆ ಅನಿಸ್ಕೊಂಡು ಬಂದ್ರಿ? ವಾಪಸ್ ಬೇಯಿಸ್ತೀರಿ ಅನ್ಬೇಕಿಲ್ಲ. ಅದಾಳ ಮನೆ ಕೆಲಸಕ್ಕೆ ನಾವು ಮಾಡ್ಕೊಡ್ತೀನಿ, ನನ್ನ ಕೈಲಿ ಯಾಕೆ ಮಾಡಿಸ್ಕೊತೀನಿ ಅಂತೀರಿ. ಆಮೇಲೆ ಇಷ್ಟೆಲ್ಲ ಹಿಂಗೆ ಮಾತಾಡೋದು ಸರಿ ಅನ್ಸಂಗಿಲ್ಲ ಅಂತ ಒಂದ್ಸಲ ನೀವು ಜೋರಿಗೆ ಆವಾಜ್ ಹಾಕಿದ್ರೆ ಅವ್ರು ತಾವ ಸುಮ್ಮನೆ ಆಗ್ತಾರೆ. ನೀವ್ಯಾಕೆ ಸುಮ್ಮನೆ ಬಂದ್ರಿ? ಚೆನ್ನಮ್ಮಜ್ಜಿ, ಅನ್ನೋದು ಭಾಳ ತಗಂಗಿಲ್ಲ, ಇನ್ನೂ ಬಂದು ಭಾಳ ದಿವಸನೂ ಆಗಿಲ್ಲ. ಆಮೇಲೆ ಇವ್ರ ಮನ್ಸಿಗೆ ನೋವಾಗತ್ತಲ್ಲ. ಇನ್ನು ನಮ್ಮ ಅತ್ತಿ ಪಾಪ ಅಪರೂಪಕ್ಕೆ ಕಷ್ಟ ಅಂತ ಮನೆಗೆ ಬಂದದಾಳ. ನನ್ನ ಹೆಂಡತಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಲ್ಲ. ಏನೋ ದೊಡ್ಡವರು ಒಂದು ಮಾತು ಅಂತಾರ ಬರುತ್ತಾ ಹೋಗುತ್ತಾ ಅನುಸರಿಸ್ಕೊಳ್ಳಿಲ್ಲಲ್ಲ. ನನ್ನ ಹೆಂಡತಿ ಇವ್ರನ್ನ ಜಗಾಡಿದ್ಲು, ಇಲ್ಲ ಯಾರನ್ನೂ ನಮ್ಮ ಕಡೆದಾರ ಸೇರಲ್ಲ, ಹಂಗೆ ಹಿಂಗಂತ ಏನಾರು ಅಂದ್ಕೊಂಡು ಇವ್ರ ಮನಸ್ಸು ಬೇಜಾರು ಮಾಡ್ಕೊಂಡ್ರೆ ಚಲೋ ಅಲ್ಲ ನೋಡು. ಅದಕ್ಕೆ ಇರೋದು ಅವ್ರ ಅತ್ತಿ ಒಬ್ಬರ ಅವ್ರ ರಿಲೇಷನ್ ಅಂದರೆ ನಾನು ಹಿಂಗೆಲ್ಲ ಮಾಡೋದು ಚಲೋ ಅಲ್ಲ ಅಂತ ಹೋಗ್ಲಿ ಅಂತ ಸುಮ್ಮನೆ. ಏನು ಬಿಡಜ್ಜಿ ಹೋಗ್ಲಿ, ಅವ್ರು ಅಂದದ್ದೇನು ನಮಗೇನು ಹತ್ತೈತಾ? ಇಲ್ಲ ಬಿಡು ಹೋಗ್ಲಿ. ಅಮ್ಮವ್ರೆ, ನಿಮಗೆ ಮನ್ಸಿನ ನೋವು ಇಲ್ಲ ಗೊತ್ತಿಲ್ಲ, ನನಗೆ ಯಾಕೆ ಭಾಳ ಮನ್ಸಿನ ನೋವು ಆಕತೈತಿ. ನಾನಾರ ಒಟ್ಟು ಮಾತಾಡಲ್ಲ? ಅಯ್ಯೋ ಬೇಡ ಚೆನ್ನಮ್ಮಜ್ಜಿ, ಆ ತಪ್ಪು ಮಾತ್ರ ಮಾಡ್ಬಿಡ. ನಾನು ಸುಮ್ಮನೆ ದಿನದ ಮೇಲೆ ನೀ ಸುಮ್ಮನೆ ಬಿಡು, ಯಾಕೆ ಬೇಕು ಸುದ್ದಿ ಸುಮ್ಮನೆ ಇದ್ಬಿಡಣ. ಸರಿ, ನಾ ಚಾ ಮಾಡ್ತೀನಿ ತೋರಮ್ಮ, ನೀವು ಇಲ್ಲಿ ಏನಾರ ಬೇರೆ ಹೋಗ್ರಿ. ಆಕೆ ಎದ್ದ ನಾ ಚಿನ್ಮಯ್ಯ ಒಟ್ಟು ನೋಡ್ರಿ. ನಾನು ಆಕೆ ಸಾಲಿ ಹೊತ್ತಾಗುತ್ತಾ ನಾಷ್ಟ ಮಾಡ್ತೀನಿ, ನಾನು ಎಲ್ಲರೂ ಚಾ ಕೊಟ್ಟು ಬರ್ತೀನಿ ತಗೋರಿ. ಹಾಂ ಮಹಾರಾಣಿ ಉಯ್ಯಾಲ ಮೇಲೆ ಹೆಂಗೆ ಮಕ್ಕೊಂಡವಳು ಇವರಾಣಿ. ಅದಕ್ಕೆ ನೋಡಿದ್ರೆ ಹೊಟ್ಟೆಗೆ ಬೆಂಕಿ ಬಿಡತ್ತೆ. ನಾನು ನಮ್ಮ ಮಾವನ ಮದುವೆ ಮಾಡ್ಕೊಂಡು ನಾನು ನಿಮ್ಮ ಮನೆ ಇರ್ಬೇಕಂದ್ರೆ ಇವರು ಐಕಿನ ಮದುವೆ ಮಾಡ್ಕೊಂಬಂದ. ಮಾಡ್ತೀನಿ ತಡಿಕಿನ. ಅದಾ ಮಕ್ಕೊಂಡಳೋ ಏನು ನಾಟಕ ಮಾಡಕತ್ತಳೋ ಅಂತ ಚೂಟಿದೆ. ಅಂಡಿ ಮಕ್ಕೊಂಡ್ರೆ ಯಾರು ನಾಟಕ ಮಾಡ್ತಾರ? ಎಂತ ಬರೀ ಚೂಟಿದ್ರಿ. ನೀವು ಹಿಂಗೆಲ್ಲ ಮಾಡಬೇಡ್ರಿ ಆಂಟಿ. ಮಲ್ಲಿಗೆ ಹೂವು ಮುಟ್ಟಿದ್ರೆ ಬಾಡಿ ಹೋಗ್ಬಿಡ್ತಾ. ಏನು ಹಂಗ ನಿಮ್ಮ ಅಪ್ಪ ನಿಮ್ಮವ ಆ ನಮ್ಮನಿ ನಿಮ್ಮನ್ನ ರಾಣಿ ಗೊತ್ತ ಬೆಳೆಸು, ದೊಡ್ಡ ರಾಣಿ ಅಂತ ರಾಣಿ. ಇರಲಿ ನೋಡ, ನಿನಗೆ ಎಬ್ಸಕ್ಕೆ ಬರ್ಬೇಕನ, ಮತ್ತು ನಿನಗೆಲ್ಲ ಚಾಕ್ರಿ ಮಾಡ್ಕೊ ಬರ್ಬೇಕನ. ಯಾಕೆ ನೀನು ನಿಮ್ಮ ಕೆಲಸ ಮಾಡ್ಕೊಳಕ್ಕೆ ಆಗಿಲ್ಲನ? ಎದ್ದೋಗ್ಬಿಡ್ದೆ, ನಾವು ಚರ್ಕೊಂಡ್ಬಿಡ್ತೀನಿ ಆರಾಮ್ ಜೋಕಾಲಿ ಹೊಡ್ಕೊಂತ ಒಟ್ಟು ನಾನು ಒಟ್ಟು ಮಕ್ಕೋತೀನಿ. ಎದ್ದೋಗ, ಸಾಲಿ ಗೊತ್ತಾಗಿಲ್ಲನ ರಾಣಿ? ಬಾರುವ ಸಾಲಿ ಗೊತ್ತಾಗತ್ತೆ. ಈ ಆಂಟಿ ಅದರಲ್ಲ ನನ್ನ ಕುಂಡಿಗೆ ಚೂಟಿ ಬಿಟ್ಲು. ಅಯ್ಯೋ ಅಕ್ಕ, ಇಲ್ಲ ಸುಮ್ಮನೆ ತಮಾಷೆ ಮಾಡಕತ್ತೀನಿ, ನೋಡಿ ಹೆಂಗೆ ಹೇಳ್ತಾ. ಸರಿ ಬಾ ಅಪ್ಪಿ, ಗೊತ್ತಾಗತ್ತೆ ಬಾ, ಪಪ್ಪ ಬೈತಾರ, ಆಫೀಸ್ಗೆ ಹೋಗೋಕೆ ಗೊತ್ತಾಗುತ್ತೆ. ಬಾ ಅಮ್ಮ ಜಲ್ದಿ ಬಾಗುಂಡ. ಅಪ್ಪ ಎಷ್ಟು ಆರಾಮ ಜೀವಕ್ಕೆ ನೆಮ್ಮದಿ ಐತೆ. ತೂಗು ಉಯ್ಯಾಲೆ ಮೇಲೆ ಹಾಡು ಸುಡುಗಾಡು. ನನಗೊಂದು ಚಂದ ಹಾಡು ಬರೋಂಗಿಲ್ಲ, ಹಾಡ್ಕೊಂತ ನಿದ್ದೆ ಮಾಡಿಬಿಡ್ಕ ಅಂದ್ರೆ ಇರ್ಬಿಡು. ಇಲ್ಲಿ ಆರಾಮ್ ಜಿಕ್ಕೋ ಅಂತೀರಾನ. ಚೆನ್ನಮ್ಮಗೆ ಹೇಳ್ತೀನಿ, ಇಲ್ಲೇ ಊಟಕ್ಕೆ ಇಲ್ಲೇ ಚಾ ಇಲ್ಲೇ ನಾಷ್ಟ ತೊಗೊಂಬಂತ ಹೇಳ್ತೀನಿ. ಆರಾಮ್ ಜೋಕಾಲಿ ಆಡ್ಕೊಂತ ಇಲ್ಲೇ ತಿಂತೀನಿ.